ಇನ್ನು ಡಿಕೆ ಸಂಪುಟದಲ್ಲಿ ಮೊದಲ ಪಟ್ಟಿಯ ಸಚಿವ ಸ್ಥಾನ ಯಾರ್ಯಾರಿಗೆ ಅನ್ನೋದು ನಿಕ್ಕಿ ಆಗಾಯಿತು. ಆದರೆ ಈಗ ಬಾಕಿ ಉಳ್ಕೊಂಡಿರೋದು ಎರಡನೇ ಲಿಸ್ಟ್ಗೂ ಕೂಡ ಸಾಲು ಸಾಲು ಆಕಾಂಕ್ಷಿಗಳಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಶಾಸಕ ನರೇಂದ್ರ ಸ್ವಾಮಿ ಭಾರಿ ಕಸರತ್ತು ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದಾರೆ ಬೆಂಬಲಿಗರು. RN ವಿಶ್ವಾಸ್, ಡಿ ಕೃಷ್ಣಗೌಡ, ದೇವರಾಜ್, CP ರಾಜು, ಮಾಧು ದೊಡ್ಡಯ್ಯ, ಮಲ್ಲಣ್ಣ ಹೀಗೆ ಹಲವು ಮುಖಂಡರು ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನ ಕೊಡಿಸಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಬೆಂಬಲಿಗರು, ಮುಖಂಡರೆಲ್ಲರೂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿರೋದು. ಮಾಜಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದಾರೆ. ಮೊನ್ನೆಗಷ್ಟೇ ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಹೋಗಿ ಮನವಿಯನ್ನ ಮಾಡ್ಕೊಂಡು ಬಂದಿದ್ರು. ಅವಾಗಲೂ ಕೂಡ ಹೇಳಿದ್ರು, ನನ್ನ ಮಾತು ಕೇಳೋಕ್ಕಾಗತ್ತಾ, ಏನು ನೀವು ಬಂದು ಈ ಗಲಾಟೆ ಮಾಡೋದೋ ಅಥವಾ ಪ್ರತಿಭಟನೆ ಮಾಡೋದೋ, ಪೋಸ್ಟ್ ಹಿಡ್ಕೊಂಡು ಜೈಕಾರ ಕೂಗ್ಬಿಟ್ರೆ ನಿಮ್ಮ ನಾಯಕರಿಗೆ ಸಚಿವ ಸ್ಥಾನ ಕೊಟ್ಬಿಡ್ತಾರಾ? ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡೋದು. ಆಯಿತು, ನೀವು ಹೇಳಿದಾರಲ್ಲ, ನಿಮ್ಮ ಮಾತು ಅಥವಾ ನಿಮ್ಮ ಒಂದು ಮನವಿ ನಾವು ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀವಿ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ನಾಯಕರು ಏನು ಡಿಸಿಷನ್ ತಗೋತಾರೋ ಅದನ್ನು ನಾನು ಫಾಲೋ ಮಾಡಿದ್ದೀನಿ, ಮುಂದೆಯೂ ಮಾಡ್ತೀನಿ, ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಕಳಿಸಿದರು. ಈ ಬೆನ್ನಲ್ಲೇ ಈಗ ನರೇಂದ್ರ ಸ್ವಾಮಿ ಅವರ ಬೆಂಬಲಿಗರು, ಕಾರ್ಯಕರ್ತರು, ಮುಖಂಡರುಗಳೆಲ್ಲರೂ ಸಿದ್ದರಾಮಯ್ಯನವರನ್ನು ಭೇಟಿಯಾಗಿ ಎರಡನೇ ಲಿಸ್ಟ್ನಲ್ಲಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಿಸುವಂತೆ ಮನವಿಯನ್ನು ಮಾಡಿದ್ದಾರೆ. ಆ ಮುಖಾಂತರ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತನಾಡಿ ಇದ್ರ ಬಗ್ಗೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಮನವಿ ಇದು. ಇದಕ್ಕೆ ಸಂಬಂಧಪಟ್ಟಂಥ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ನಿವಾಸವೂ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ನಿವಾಸವೂ ಕೂಡ ಈಗ ಪವರ್ ಸೆಂಟರ್ ಆಗಿ ಬದಲಾಗ್ತಾ ಇದೆ. ಎರಡನೇ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥ ಕುತೂಹಲ ಈಗಲೂ ಕೂಡ ಇದೆ. ಈ ಹಿಂದೆ ಹೈಕಮಾಂಡ್ ನಾಯಕರು ಹೇಳಿದಂತೆ 15ರಿಂದ 1 ತಿಂಗಳಾಗುತ್ತೆ ಸಂಪುಟ ವಿಸ್ತರಣೆ ಆಗೋದು ಅಂತ. ಸೊ ಈಗ ಹಳೆದು ತೂಗಿ ಲೆಕ್ಕಾಚಾರ ಹಾಕಿ ಎರಡನೇ ಲಿಸ್ಟ್ ಅನೌನ್ಸ್ ಮಾಡಬೇಕು. ಯಾರ್ಯಾರು ಇರ್ತಾರೆ, ಯಾರ್ಯಾರಿಗಿರಲ್ಲ, ಕಾದು ನೋಡಬೇಕು.